ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಉಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ನಶಾಮುಕ್ತ ಭಾರತ ಅಭಿಯಾನದಡಿ ಮೇಥಿಮೆಳಕುಂದದಲ್ಲಿ ಭವ್ಯ ಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇನ್ನು ಭಾಲ್ಕಿ ತಾಲೂಕಿನ ಮೇಥಿಮೆಳಕುಂದ ಗ್ರಾಮದಲ್ಲಿ ಸಮಾಜವನ್ನ ವ್ಯಸನಗಳ ಪಾಶದಿಂದ ಮುಕ್ತಗೊಳಿಸಿ ಆರೋಗ್ಯಕರ ಹಾಗೂ ಸಶಕ್ತ ಭಾರತ ನಿರ್ಮಾಣ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರದ ನಶಾಮುಕ್ತ ಭಾರತ ಅಭಿಯಾನದಡಿ ಫೆಬ್ರವರಿ 20ರಂದು ವ್ಯಸನ ಮುಕ್ತಿ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಇನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಮತ್ತು ಕೇಂದ್ರ ಸರ್ಕಾರದ ಸಂಯುಕ್ತ ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಇನ್ನು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉತ್ಸಾಹಭರಿತ ಪ್ರತಿಕ್ರಿಯೆಯನ್ನು ನೀಡಿದರು. ಈ ಅಭಿಯಾನದ ಮುಖ್ಯ ಉದ್ದೇಶ ಸಮಾಜದಲ್ಲಿ ಹೆಚ್ಚುತ್ತಿರುವಂತಹ ವ್ಯಸನ ಪ್ರವೃತ್ತಿಯನ್ನ ತಡೆಹಿಡಿಯುವುದು, ಇನ್ನು ಯುವಕರಲ್ಲಿ ಜಾಗೃತಿ ಮೂಡಿಸುವುದು ಹಾಗೂ ನಶಾಮುಕ್ತ ಆರೋಗ್ಯಕರ ಮತ್ತು ಸಂತೋಷಕರ ಜೀವನ ಶೈಲಿಯ ಸಂದೇಶ ಸಾರುವುದಾಗಿದೆ. ಇನ್ನು ಬ್ರಹ್ಮಕುಮಾರಿ ಸಂಸ್ಥೆ ವತಿಯಿಂದ ಆಧ್ಯಾತ್ಮಿಕ ಜ್ಞಾನ, ರಾಜಯೋಗ ಧ್ಯಾನ ಮತ್ತು ಸಕಾರಾತ್ಮಕ ಜೀವನ ಮೌಲ್ಯಗಳ ಮೂಲಕ ವ್ಯಸನ ಮುಕ್ತಿಯ ಮಾರ್ಗವನ್ನು ತಿಳಿಸಲಾಯಿತು. ಇನ್ನು ಕಾರ್ಯಕ್ರಮವನ್ನು ಗ್ರಾಮದ ಹಿರಿಯರಾದಂಥ ಗೋವಿಂದರಾವ್, ಬಾಬುರಾವ್ ಕುಲಕರ್ಣಿ, ಅಶೋಕ್ ಕುಲಕರ್ಣಿ ಹಾಗೂ ಭಾಲ್ಕಿ ಬಿಕೆ ಸೆಂಟರ್ನ ರಾಧಾದೀದಿ, ಉಷಾ ಮಾತಾ, ಡಾಕ್ಟರ್ ಮಂಜುಳಾ, ತ್ರಿಲೋಕ್ ಭಾಯಿ, ಅಜಿತ್ ಭಾಯಿ, ಅಡ್ವು ಬಾಬುರಾವ್, ಗಾಮಾ ಬಾಬುರಾವ್, ಬಿಜ್ಕೊಂಡೆ, ಶಿವಕುಮಾರ್ ಕಲ್ಯಾಣಿ ಅವರಿಂದ ಉದ್ಘಾಟಿಸಲಾಯಿತು. ಈ ವೇಳೆ ಮಾತನಾಡಿದವರು, ವ್ಯಸನಗಳು ಕೇವಲ ವ್ಯಕ್ತಿ ಆರೋಗ್ಯವನ್ನಲ್ಲ, ಅಷ್ಟೇ ಅಲ್ಲದೆ ಕುಟುಂಬ ಮತ್ತು ಸಮಾಜದ ಆರೋಗ್ಯವನ್ನು ಕೂಡ ಹಾನಿಗೊಳಿಸುತ್ತದೆ. ಆದ್ದರಿಂದ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರು ಮುಂದಾಗಬೇಕು ಅಂತ ತಿಳಿಸಿದರು. ಮತ್ತೆ ಹೇಳಬೇಕಾದ್ರೆ ಗ್ರಾಮಕ್ಕೆ ಸಜ್ಜಿತ ಅಭಿಯಾನ ವಾಹನವನ್ನು ತರಲಾಗಿದ್ದು, ಅದರಲ್ಲಿ ದೊಡ್ಡ ಎಲ್ಇಡಿ ಪರದೆ ಹಾಗೂ ವಿಶೇಷ ಜಾಗೃತಿ ಕಾರ್ಯಕ್ರಮಗಳು ಒಳಗೊಂಡಿದ್ವು. ಇನ್ನು ವ್ಯಸನಗಳ ದುಷ್ಪರಿಣಾಮಗಳ ಬಗ್ಗೆ ಪರಿಣಾಮಕಾರಿ ಜಾಗೃತಿ ಮೂಡಿಸಲಾಯಿತು. ಇನ್ನು ಸೋಯಾ ಹುವಾ ಕುಂಭಕರ್ಣ್ ಎಂಬ ಪ್ರತೀಕಾತ್ಮಕ ಪ್ರದರ್ಶನದ ಮೂಲಕ ಸಮಾಜವು ವ್ಯಸನದಿಂದ ಎಚ್ಚರಗೊಳ್ಳಬೇಕು ಎಂಬ ಸಂದೇಶವನ್ನು ನೀಡಲಾಯಿತು. ಈ ಕಾರ್ಯಕ್ರಮದ ಮುಖ್ಯ ಮಾರ್ಗದರ್ಶಕರು ಬಿಕೆ ನಾಗೇಶ್ ಭಾಯಿ ಪಾಂಚಾಳ್, ಸಂಜೀವನ್ ಗುರ್ನಾಳೆ ಹಾಗೂ ಅಶೋಕ್ ಗುರ್ನಾಳೆ ಆಗಿದ್ದರು. ಇನ್ನು ಗ್ರಾಮಸ್ಥರು ಕಾರ್ಯಕ್ರಮವನ್ನು ಶ್ಲಾಘಿಸಿ ವ್ಯಸನ ಮುಕ್ತ ಜೀವನದ ಸಂಕಲ್ಪ ವ್ಯಕ್ತಪಡಿಸಿದರು. ಇನ್ನು ವಿಶೇಷವಾಗಿ ಾದ್ರೆ ಯುವಕರು ಸಕ್ರಿಯವಾಗಿ ಭಾಗವಹಿಸಿದರು. ಈ ಅಭಿಯಾನದಿಂದ ಮೇಥಿಮೆಳಕುಂದ ಗ್ರಾಮದಲ್ಲಿ ನಶಾ ಮುಕ್ತಿಯ ಬಗ್ಗೆ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗಿದೆ. ಇನ್ನು ಕಾರ್ಯಕ್ರಮದ ಸಂಯೋಜಕರಾಗಿ ಬಿಕೆ ಕಮಲಾಕರ್ ಪಾಂಚಾಳ್, ಸುಧಾಕರ್ ಪಾಂಚಾಳ್, ರಮೇಶ್ ಪಾಂಚಾಳ್, ಪದ್ಮಾಕರ್ ಪಾಂಚಾಳ್ ಹಾಗೂ ವೀರೇಂದ್ರ ಪಾಂಚಾಳ್ ಕಾರ್ಯನಿರ್ವಹಿಸಿದರು. ಈ ಕಾರ್ಯಕ್ರಮವನ್ನು ನಂದಕುಮಾರ್ ಕುಲಕರ್ಣಿ ಅವರು ನಿರೂಪಿಸಿದರು. ಇನ್ನು ಯಶಸ್ವಿ ಯೋಜನೆಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಭಾಲ್ಕಿ ವತಿಯಿಂದ ಎಲ್ಲ ಗ್ರಾಮಸ್ಥರಿಗೆ ಕೃತಜ್ಞತೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಶಿವಾಜಿರಾವ್ ಕೇದಾರ್, ರಾಮ್ ಕಿಶನ್ ಬಿರಾದರ್, ವೆಂಕಟ್ ರೆಡ್ಡಿ, ವೆಂಕಟ್ ಬಿರಾದರ್, ಶಿವಾಜಿ ತೇಲಿ, ಶಿವಾಜಿ ಮೇತ್ರೆ, ಏಕನಾಥ್ ಮೇತ್ರೆ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇಂಥ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಉಪೆ ನ್ಯೂಸ್.